ಏನ್ ಬೆಂಗಳೂರಿನ ಉದ್ಧಾರ ಮಾಡ್ತೀನಿ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದ್ಯಾ ನೀನು? ಬೆಂಗಳೂರಲ್ಲಿ ಎದುರ್ದವನು ಬದುಕಲ್ಲ, ಎದುರ್ಸೋನು ಬದುಕಲ್ಲ. ಎದುರ್ಸಿ ನಿಲ್ಲೋನು ಅಷ್ಟೇ ಬದುಕ್ತಾನೆ. ಸುಮ್ನೆ ನಿಂತರ ಗಾಡಿಗೆ ಲಾಂಗ್ ಬಿಸ್ಬಿಟ್ರೆ ಯಾವ್ದೋ ಒಂದ್ ಕೆಟ್ಟ ಗಳಿಗೆ ಕಣೋ ಜೀವನದಲ್ಲಿ ಬರ್ತವೆ. ಆ ತಾಳ್ಮೆ ತಗೊಂಡ್ಬಿಟ್ರೆ ಪಾಸ್ ಆಗಿ ಹೋಗ್ಬಿಡ್ತವೆ. ಇಲ್ಲ ಜೀವನ ಪೂರ್ತಿ ದ್ವೇಷದ ನೆರಳಲ್ಲಿ ಬದುಕಬೇಕಾಯ್ತದೆ. ನೋಡ್ರಮಣ, ಬರೀ ಗ್ಲಾಸ್ ಹೊಡೆದಾಕಿದ್ರೆ ಒಂದ್ ಪಕ್ಷ ಬಿಟ್ಬಿಡ್ತಾ ಇದ್ದೆ. ಅದು ಬಿದ್ದಿದ್ದು ಶಂಕರಣ್ಣನ್ ಫೋಟೋ ಮೇಲೆ. ಕರಾಟೆ ಕಿಂಗ್ ಅಭಿಮಾನಿಯಾಗಿ ಹಾಗೆ ಬಿಟ್ಬಿಟ್ರೆ ನನ್ ಮೇಲೆ ನನ್ಗೆ ಜಿಗುಪ್ಸೆ ಆಗಲ್ಲ. ಅದು ಅಲ್ದೆ ನನ್ ಮಕ್ಳು ಯಾರು ನೋಡಿ ಅದಕ್ಕೆ ಅಟ್ಟಾಡಿಸ್ತಾ ಇದ್ರು. ಏನು ಮೈ ಮೇಲೆ ಕಾಕಿ ಇದೆ ಅಂತ ತಮ್ಮನ್ನ ತಾವು ಪೊಲೀಸ್ ಅಂದ್ಕೊಂಡ್ಬಿಟ್ರು ಹೆಂಗೆ? ಕಾಕಿ ಯಾರು ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ಕಾನೂನ ಯಾರು ಕಾಪಾಡ್ತಾರೆ ಅನ್ನೋದು ಮುಖ್ಯ. ಪೊಲೀಸ್ ಡಿಪಾರ್ಟ್ಮೆಂಟ್ ಗಿಂತ ಜಾಸ್ತಿ ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀವಿ ಅಷ್ಟೇ. ರೋಡ್ ಕ್ಲೀನ್ ಮಾಡೋ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ. ಸಿಟಿ ಕ್ಲೀನ್ ಆಗಿರ್ಬೇಕಷ್ಟೇ. ಯಾರು ಕ್ಲೀನ್ ಮಾಡ್ತಾರೆ ಅನ್ನೋ ಮುಖ್ಯ ಅಲ್ಲ. ನೋಡ್ರಿ, ನಮ್ದರ್ ನಾವು ಯಾವತ್ತು ನಣ್ಣೀರಲ್ಲಿ ಕೈ ಬಿಡಲ್ಲ ರೀ. ಆದ್ರೂ ಆ ರೌಡಿಗಳನ್ನೆಲ್ಲ ಎದುರು ಹಾಕೊಂಡು ಬದುಕೋ ರಿಸ್ಕು ನಮ್ಗೆ ಯಾಕೋ? ಮನುಷ್ಯ ತಾಯಿ ಹೊಟ್ಟೆಯಿಂದ ಹಿಡಿದು ಭೂತಾಯಿ ಹೊಟ್ಟೆ ಹೋಗೋವರ್ಗು ರಿಸ್ಕ್ ಅಲ್ಲೇ ಬದುಕ್ತಾನೆ. ಚಾಲೆಂಜ್ ಇಲ್ದೇ ಇದ್ರೆ ನಮ್ ಕೈಲಿ ಬದುಕಕ್ಕೆ ಆಗಲ್ಲ ರೀ. ಈ ರಥಕ್ಕೆ ಸಾರ್ತಿ ನಾನು. ನನ್ ಕೈಲಿ ಪಬ್ಲಿಕ್ ಸೇಫ್, ತಾಯಿ ಚಾಮುಂಡೇಶ್ವರಿ ಕೈಲಿ ನಾನ್ ಸೇಫ್.